ಜಿಲ್ಲೆಯಲ್ಲಿ ಈಗ ಡ್ರಗ್ಸ್ ಮಾಫಿಯಾ ವಿರುದ್ಧ ಒಂದು ದೊಡ್ಡ ಆಂದೋಲನವನ್ನೇ ಮಾಡಿ ಡ್ರಗ್ಸ್ ಮಾಫಿಯಾವನ್ನು ಇತಿಹಾಸದಲ್ಲಿ ಬಹುಮಟ್ಟಿಗೆ ಹತೋಟಿಗೆ ತಂದಂತಹ ಸಂಪೂರ್ಣ ಖ್ಯಾತಿ ನಮ್ಮ ಮಂಗಳೂರು ನಗರ ಕಮಿಷನರ್ ಆದಂತಹ ಶ್ರೀ ಸುಧೀರ್ ಕುಮಾರ್ ರೆಡ್ಡಿ ಅವರಿಗೆ ಸಲ್ತದೆ. ಅವರನ್ನು ನಾನು ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಪರವಾಗಿ ಬಹಳ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಮತ್ತು ಪ್ರಶಂಸಿಸ್ತೇನೆ. ಯಾಕಂದರೆ ಇಷ್ಟರವರೆಗೆ ಇತಿಹಾಸದಲ್ಲಿ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ, ಆದರೆ ಇದನ್ನು ಒಂದು ಹದ್ದುಬಸ್ತಿಗೆ ತರಲಿಕ್ಕೆ ಬಹುಮಟ್ಟಿಗೆ ಸಾಧ್ಯ ಆಗಲಿಲ್ಲ ಅಂತ ಹೇಳ್ತೀವಿ. ಆದರೆ ಯಾವುದೇ ಕಾಲೇಜ್ ಪಕ್ಕದಲ್ಲಾಗಲಿ ಇನ್ನಿತರ ಡ್ರಗ್ಸ್ ಮಾಫಿಯಾದ ಕೆಲವು ಕೇಂದ್ರಗಳಲ್ಲಾಗಲಿ ಈಗ ಅದೆಲ್ಲವನ್ನು ಬಿಟ್ಟು ಅವರ ಉದ್ಯೋಗಕ್ಕೆ ತೆರಳಿರುವುದು ಬಹಳ ಹೆಮ್ಮೆಯ ವಿಷಯ. ಯಾಕೆಂತ ಹೇಳಿದರೆ ಇಂತಹ ಸಂದರ್ಭದಲ್ಲಿ ಇದರ ಮೇಲೆ ಒಂದು ಹೋರಾಟವನ್ನೇ ಮಾಡಿದಂಥ ಪೊಲೀಸ್ ಕಮಿಷನರ್ ಅವರು ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ತರುವಂತಹ ಅಧಿಕಾರಿಗಳು. ಈಗ ಈ ಹೋರಾಟದಲ್ಲಿ ನಾವು ಪೊಲೀಸ್ ಇಲಾಖೆಯೊಂದಿಗೆ ಜಿಲ್ಲಾಡಳಿತದೊಂದಿಗೆ ಸಹಕರಿಸಲಿಕ್ಕೆ ನಮ್ಮ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘವು ಸದಾ ಸಿದ್ಧವಿದೆ. ಇದೇ ಬರುವ ತಾರೀಕು 27/1/2026 ಮಂಗಳವಾರ ನಾವು ನಮ್ಮ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘ, ಪೊಲೀಸ್ ಇಲಾಖೆ ಹಾಗೂ ನಮ್ಮ ರೋಶನಿ ನಿಲಯದ ವಿದ್ಯಾರ್ಥಿಗಳು ಮತ್ತು ಅದರ ಅಪರಾಧ ವಿಭಾಗದ ಮುಖ್ಯಸ್ಥೆ ಸಾರಿ ಅಂಕಿತ ಮತ್ತು ಅವರ ವಿದ್ಯಾರ್ಥಿಗಳ ಸಹಯೋಗದಲ್ಲಿ ನಮ್ಮ ಮಂಗಳೂರಿನ ಸೆಂಟ್ರಲ್ ಬಸ್ ಸ್ಟ್ಯಾಂಡ್, ಅದೇ ರೀತಿ ತೊಕ್ಕೋಟಿನ ಬಸ್ ಸ್ಟ್ಯಾಂಡ್, ತಲಪಾಡಿ ಬೋರ್ಡರ್ ಬಸ್ ಸ್ಟ್ಯಾಂಡ್, ಉಳ್ಳಾಲ ಬಸ್ ಸ್ಟ್ಯಾಂಡ್, ಕೋಣಾಜೆ ಬಸ್ ಸ್ಟ್ಯಾಂಡ್ಗಳು ಮತ್ತು ಲಾಲ್ಬಾಗ್ ಬಸ್ ಸ್ಟ್ಯಾಂಡ್ಗಳಲ್ಲಿ ಜನಜಾಗೃತಿ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇದಕ್ಕೆ ಮಾನ್ಯ ಪೊಲೀಸ್ ಕಮಿಷನರ್ ಅವರು ಬರಲಿಕ್ಕೆ ಹೇಳಿದ್ದೇವೆ, ಬರ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಸಾರ್ವಜನಿಕರಲ್ಲಿ ಅದೇ ರೀತಿ ಮಾಧ್ಯಮ ಮಿತ್ರರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಜೀವನದಲ್ಲಿ ಅನ್ನ ಮತ್ತು ಬಟ್ಟೆಯ ನಂತರ ಮೂರನೇ ಸ್ಥಾನ ಬಸ್ಸು ಸಾರಿಗೆ ಸಂಚಾರ. ನಮ್ಮ ಜಿಲ್ಲೆಯ ಜನರು ಯಾವತ್ತೂ ಸರ್ಕಾರಿ ಬಸ್ಸುಗಳನ್ನು ಕಾಯದೆ ಅಂದಿನ 1914ರಲ್ಲಿಯೇ ಈ ಬಸ್ ಖಾಸಗಿ ವ್ಯವಸ್ಥೆಯನ್ನು ಇಲ್ಲಿ ಪ್ರಾರಂಭಿಸಿದ್ದೇವೆ. ನಮ್ಮ ಖಾಸಗಿ ಬಸ್ ವ್ಯವಸ್ಥೆಗೆ 110 ವರ್ಷಗಳ ಇತಿಹಾಸವಿದೆ. 1920ರಿಂದ 20ರ ದಶಕದಲ್ಲಿ ಜಟ್ಕಾ ಬಂಡಿಯಿಂದ ಹಿಡಿದು ಇಂದಿನ ಸೂಪರ್ ಡಿಲೆಕ್ಸ್ ಏರ್ ಕಂಡೀಷನ್ ಬಸ್ಸಿನವರೆಗೂ ನಮ್ಮ ಖಾಸಗಿ ಸಾರಿಗೆ ವ್ಯವಸ್ಥೆ ಬೆಳೆದು ನಿಂತಿದೆ. ಅಂದಿನ ಕಾಲದಲ್ಲಿ ಆಸ್ಪತ್ರೆಗಳಾಗಲಿ, ಶಾಲೆಗಳಾಗಲಿ, ಅದೇ ರೀತಿ ಬಸ್ಸುಗಳಾಗಲಿ ನಾವು ಸರ್ಕಾರವನ್ನು ಕಾಯದೆ ನಮ್ಮ ಖಾಸಗಿಯವರು ಇಲ್ಲಿ ಸೇವೆಯನ್ನು ಪ್ರಾರಂಭಿಸಿದ್ದಾರೆ. ಹಳ್ಳಿಗಳಲ್ಲಿ ಮೂಲೆಗಳಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಪ್ರದೇಶಕ್ಕೂ ನಿಮಿಷದಲ್ಲಿ ಸೆಕೆಂಡಿನಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಕೊಟ್ಟಂತಹ ಖ್ಯಾತಿ ನಮ್ಮ ಖಾಸಗಿ ಬಸ್ ಮಾಲಕರಿಗೆ ಸಲ್ಲುತ್ತದೆ. ನಾವು ನಿಮಿಷಕ್ಕೆ ಸೆಕೆಂಡಿಗೆ ಅಂಥ ವ್ಯವಸ್ಥೆಯನ್ನು, ಸಾರಿಗೆ ವ್ಯವಸ್ಥೆಯನ್ನು ಕೊಟ್ಟಿರುವುದರಿಂದಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟೊಂದು ವಿಶ್ವವಿದ್ಯಾಲಯಗಳು, ಶಾಲೆಗಳು, ಆಸ್ಪತ್ರೆಗಳು, ಕೈಗಾರಿಕೆಗಳು ಬೆಳೆದು ನಿಂತಿವೆ ಅಂತ ಹೇಳೋದು ಈ ಜಗತ್ತು ಒಪ್ಪಿಕೊಳ್ಬೇಕಾದಂತಹ ಸತ್ಯ. ಆದ್ದರಿಂದಲೇ ಇಲ್ಲಿ ಇಷ್ಟೊಂದು ನಮ್ಮ ಜಿಲ್ಲೆ ಸುಂದರವಾಗಿಯೂ ಸೊಗಸಾಗಿಯೂ ಬಹಳ ನಾಜೂಕಾಗಿಯೂ ಕಾಣಲಿಕ್ಕೆ ಪ್ರಮುಖ ಕಾರಣವಾಗಿದೆ. ಅದೇ ರೀತಿ ಈ ವ್ಯವಸ್ಥೆ ಇಲ್ಲದ ಹಲವಾರು ಜಿಲ್ಲೆಗಳು ಇಂದಿಗೂ ಕೂಡ ಪ್ರಿಯಾಪಟ್ಟಣ, ಬೆಟ್ಟದಪುರದ
ಒಳಭಾಗದಲ್ಲಿ ಇಟ್ಟೇನಹಳ್ಳಿ, ಇಟ್ಟೇನಬಾಗಿಲು, ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದ ಕುಮಟಾದಿಂದ ಹಿಡಿದು ಬಹಳ ಪ್ರದೇಶಗಳಲ್ಲಿ ಇಂದಿಗೂ ಜೀಪು, ಲಾರಿ ಮತ್ತು ವ್ಯಾನ್ಗಳಲ್ಲಿ ಜನರು ಹೋಗ್ತಿರುವುದು ಎಲ್ರಿಗೂ ತಿಳಿದಿರುವಂಥ ವಿಚಾರ. ಆದರೂ ನಮ್ಮ ಜಿಲ್ಲೆಯಲ್ಲಿ ಇಷ್ಟೊಂದು ಬಸ್ ವ್ಯವಸ್ಥೆಯನ್ನು ಮಾಡಿಕೊಂಡು ನಾವು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಧಾನ ಕಾರಣಕರ್ತರಾಗಿದ್ದೇವೆ. ದೌರ್ಭಾಗ್ಯ ಏನು ಅಂತ ಹೇಳಿದರೆ ಇದು ಎಲ್ರಿಗೂ ತಲುಪುವಂತಾಗಲಿಲ್ಲ. ಆದ್ದರಿಂದ ನನ್ನ ಮಾಧ್ಯಮ ಮಿತ್ರರಲ್ಲಿ ನನ್ನ ಕಳಕಳಿಯ ಮನವಿ, ನಮ್ಮ ಕೆಲವೊಂದು ಈ ವ್ಯವಸ್ಥೆ ಬಹಳ ನಾಜೂಕಾದ್ದು, ಬಹಳ ಸೂಕ್ಷ್ಮವಾದ್ದು. ಯಾಕೆಂತ ಹೇಳಿದರೆ ದೊಡ್ಡ ಸಮುದ್ರದಲ್ಲಿ ಚಿಕ್ಕ ತಪ್ಪುಗಳು ಖಂಡಿತ ಬರ್ತದೆ. ಯಾಕೆಂತ ಹೇಳಿದರೆ ಈ ಸಾರಿಗೆ ವ್ಯವಸ್ಥೆಯ ಈ ವ್ಯವಸ್ಥೆನೇ ಒಂದು ಬಹಳ ಸೂಕ್ಷ್ಮವಾದ್ದು. ಆದ್ದರಿಂದ ಬೇರೆ ಬಿಸ್ನೆಸ್ನಾಗೆ ಇದನ್ನು ಯಾವುದೇ ತಪ್ಪುಗಳಿಲ್ಲದೆ ಮಾಡಲಿಕ್ಕೆ ಬಹಳ ಕಷ್ಟ. ಯಾಕೆಂತ ಹೇಳಿದರೆ ನಮ್ಮ ಈ ದೇಶದಲ್ಲಿ ಅದೆಷ್ಟೋ ಅಪಘಾತಗಳು ಸಂಭವಿಸ್ತದೆ. ಆದರೆ ಈ ಶ್ರೀಮಂತ ರಾಷ್ಟ್ರಗಳಿಗಿಂತ ನಮ್ಮ ಭಾರತದಂಥ ದೇಶಗಳಲ್ಲಿ ಬಹಳಷ್ಟು ಅಪಘಾತಗಳು ಜಾಸ್ತಿ ಇದೆ. ಅಪಘಾತಗಳನ್ನು ತಪ್ಪಿಸಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದರೂ ಅಪಘಾತ ಕಡಿಮೆ ಆಗಲಿಲ್ಲ. ಯಾಕೆಂತ ಹೇಳಿದರೆ ವಿಶ್ವದಲ್ಲಿ ಇವತ್ತಿಗೂ ನಮ್ಮ ಅಪಘಾತದಲ್ಲಿ ಸತ್ತವರ ಸಂಖ್ಯೆ ಎರಡು ಮಹಾಯುದ್ಧಗಳಲ್ಲಿ ಸತ್ತದ್ದಕ್ಕಿಂತಲೂ ಜಾಸ್ತಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ವಿಷಾದ ಪಡ್ತೇನೆ. ಆದ್ದರಿಂದ ಈ ಸಾರಿಗೆ ವ್ಯವಸ್ಥೆಯಲ್ಲಿ ಬಹಳಷ್ಟು ನ್ಯೂನತೆಗಳಿವೆ. ಆದರೂ ನಮ್ಮ ಜಿಲ್ಲೆಯ ಅಂದರೆ ಇಡೀ ಕರ್ನಾಟಕಕ್ಕೆ ಮಾದರಿಯಾದಂತಹ ನಮ್ಮ ಜಿಲ್ಲೆಯ ಮಾಧ್ಯಮ ಮಿತ್ರರು ಇದನ್ನು ನಮ್ಮ ತಪ್ಪುಗಳನ್ನು ತೋರಿಸಿ ನಮ್ಮನ್ನು ತಿದ್ದುವಲ್ಲಿ ಬಹಳಷ್ಟು ಸಹಕಾರ ಮಾಡಿದ್ದೀರಿ. ಅದೇ ರೀತಿ ನಮ್ಮ ಈ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘವು 1981ರಲ್ಲಿ ಸ್ಥಾಪನೆಯಾಗಿ ಇಂದಿಗೆ 45 ವರ್ಷಗಳು ಗತಿಸಿದೆ. ನಾವು ಬಹಳಷ್ಟು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. 1980ರಿಂದ ಸುಮಾರು 6 ಲಕ್ಷದಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಸುಮಾರು 16 ಕೋಟಿ 40 ಲಕ್ಷಕ್ಕಿಂತಲೂ ಹೆಚ್ಚಿನ ಕೊಡುಗೆಯನ್ನು ನೀಡಿ ನಾವು ಈ ವಿದ್ಯಾರ್ಥಿಗಳಿಗೆ ಕೊಡುಗೆಯಾಗಿ ನೀಡಿದ್ದೇವೆ. ಆದರೆ ಇದರಿಂದ ಸರ್ಕಾರದಿಂದ ಯಾವುದೇ ಪ್ರತಿಫಲವನ್ನು ಕೂಡ ನಾವು ತೆಗೆದುಕೊಳ್ಳಲಿಲ್ಲ. 1990ರಲ್ಲಿ ಮುಕ್ತ ಪರವಾನಗಿ ನೀತಿ ಕೇಂದ್ರ ಸರ್ಕಾರದ ಅಂದಿನ ರಾಜೇಶ್ ಪೈಲಟ್ ಅವರು ಭೂ ಸಾರಿಗೆ ಮಂತ್ರಿಯಾಗಿದ್ದರು. ಅಂತಹ ಸಂದರ್ಭದಲ್ಲಿ ರಾಜಸ್ಥಾನದ ಅಲ್ಲಿ ಹಳ್ಳಿ ಪ್ರದೇಶಕ್ಕೆ ಹೊಂದಿಕೊಂಡು ಅವರು ಮುಕ್ತ ಪರವಾನಗಿ ನೀತಿಯನ್ನು ಜಾರಿಗೆ ತಂದರು. ಆ ಸಂದರ್ಭದಲ್ಲಿ ಬೇಕಾದಷ್ಟು ಪರವಾನಗಿಗಳು ಕೊಡಲ್ಪಟ್ಟವು. ರಸ್ತೆಯ ಮೇಲೆ ಸಾಕಷ್ಟು ಬಸ್ಸುಗಳು ಹರಿದು ಬಂದವು. ರಸ್ತೆಯ ಮೇಲೆ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕ ಸ್ವತ್ತುಗಳಿಗೆ ಸುರಕ್ಷತೆ ಕಡಿಮೆಯಾಯಿತು. ಅಂತಹ ಸಂದರ್ಭದಲ್ಲಿ ನಾವು ತಿಂಗಳಿಗೆ ಸುಮಾರು 3 ಲಕ್ಷ ವಹಿಸಿ ಅಂದು ನಾವು ಸಮಯ ಪರಿಪಾಲನಾ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ಸಮಯ ಪರಿಪಾಲನಾ ವ್ಯವಸ್ಥೆಯಿಂದ ನಮ್ಮ ಈ ಸಾಕಷ್ಟು ಸ್ಪರ್ಧೆ, ಮೇಲಾಟ ನಿಂತು ಜನರಿಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಬಹಳಷ್ಟು ಸುರಕ್ಷತೆ ದೊರಕಿದಂತಾಗಿದೆ. ಅದೇ ರೀತಿ ನಾವು ಹಲವಾರು ಸಂದರ್ಭಗಳಲ್ಲಿ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲೂ, ಪ್ರತಿಯೊಂದು ಸಾಮಾಜಿಕ ಭೂಕಂಪದ ಸಂದರ್ಭದಲ್ಲೂ, ಎಲ್ಲ ಸಂದರ್ಭದಲ್ಲೂ ನಾವು ಸಾಮಾಜಿಕವಾಗಿ ಸ್ಪಂದಿಸಿ ನಾವು ಬಹಳಷ್ಟು ಇದಕ್ಕೆ ಸಹಾಯವನ್ನು ಮಾಡಿದ್ದೇವೆ. ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘವು ಅಂಗವಿಕಲರಿಗೆ 1980ರಿಂದಲೇ ಫ್ರೀ ಪಾಸನ್ನು ಕೊಟ್ಟು ನಾವು ನಮ್ಮ ಔದಾರ್ಯವನ್ನು ತೋರಿಸಿದ್ದೇವೆ. ಇವೆಲ್ಲವನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ದಕ್ಷಿಣ ಕನ್ನಡದಲ್ಲಿ ನಾವು ಬಸ್ ವ್ಯವಸ್ಥೆ ಇಡೀ ನಮ್ಮ ಏಷ್ಯಾ ಖಂಡದಲ್ಲಿಯೇ ಒಂದು ಸಾರಿಗೆ ವ್ಯವಸ್ಥೆ ಅಂದು ಖಾಸಗಿ ವ್ಯವಸ್ಥೆ ಯಶಸ್ವಿಯಾಗಿದೆ ಅಂತ ಹೇಳಿದರೆ ಅದು ದಕ್ಷಿಣ ಕನ್ನಡದಲ್ಲಿ ಮಾತ್ರ. ನಮ್ಮ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಕೆಂಪು ಬಸ್ಗಳನ್ನು ಕಾದು ಕಂಗೆಟ್ಟು ಆಮೇಲೆ ಲಾರಿ ಟೆಂಪೋಗಳಲ್ಲಿ ಸಂಚರಿಸಿದಂಥ ವ್ಯಕ್ತಿಗಳು ಜನರು ಇಲ್ಲಿ ಬಂದರೆ ನಮ್ಮ ಈ ವ್ಯವಸ್ಥೆಯನ್ನು ನೋಡಿ ಸಂತೋಷ ಪಡ್ತೀವಿ. ಆಮೇಲೆ ನಮ್ಮ ಈ ಜಿಲ್ಲೆಯ ವಿದ್ಯಾರ್ಥಿ ಸಮುದಾಯ, ಸಾರ್ವಜನಿಕರು, ಪತ್ರಕರ್ತರು, ಪತ್ರಿಕಾ ಮಾಧ್ಯಮದವರು ನಮ್ಮನ್ನು ಇಲ್ಲಿ ಉಳಿಸಿ ಬೆಳೆಸಿಕೊಂಡು ಬಂದಿದ್ದಾರೆ. ಅವರೆಲ್ಲರಿಗೂ ನಮ್ಮ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘವು ಅಭಾರಿಯಾಗಿದೆ. ಆಮೇಲೆ ನಮ್ಮ ಇಲ್ಲಿಯ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಕೂಡ ನಮ್ಮೊಂದಿಗೆ ಸಹಕರಿಸ್ತಾ ಬಂದಿದೆ. ಅವರಿಗೂ ನಾವು ಅಭಾರಿಯಾಗಿದ್ದೇವೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾವತ್ತೂ
ನಮ್ಮ ಈ ಖಾಸಗಿ ವ್ಯವಸ್ಥೆಯು ಇದೆಯೋ ಅಷ್ಟರವರೆಗೆ ನಾವು ಉತ್ತಮ ಶಿಸ್ತುಬದ್ಧ ಅಪಘಾತರಹಿತ ಸೇವೆಯನ್ನು ನೀಡಲಿಕ್ಕೆ ಪ್ರಯತ್ನ ಪಡ್ತೇವೆ. ನಮ್ಮ ಈ 114 ವರ್ಷ ಇತಿಹಾಸದ ಈ ವ್ಯವಸ್ಥೆಯನ್ನು ನಾವು ಇನ್ನು ಮುಂದಕ್ಕೂ ಹಲವಾರು ಉತ್ತಮ ವ್ಯವಸ್ಥೆಯನ್ನು ಮಾಡಿ ಮುಂದುವರಿಸಲಿಕ್ಕೆ ತಯಾರಿದ್ದೇವೆ. ಆದರೂ ದೌರ್ಭಾಗ್ಯ ಏನು ಅಂತ ಹೇಳಿದರೆ, ಹಲವಾರು ಪ್ರದೇಶಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಲಿ ನಮ್ಮ ರಾಜ್ಯದ ವಿವಿಧ ಕಡೆಗಳಲ್ಲಿ ಸರ್ಕಾರಿ ಬಸ್ಸುಗಳು ಇದ್ದ ಜಾಗದಲ್ಲಿ ಈ ಟೆಂಪೋ ಲಾರಿಗಳು ಇರುವಲ್ಲಿಗೆ ಹೆಚ್ಚಿನ ಸರ್ಕಾರಿ ಬಸ್ಸುಗಳಲ್ಲಿ ಹಾಕಿದರೆ ಬಹಳ ಉತ್ತಮ. ಅದು ಬಿಟ್ಟು ಅವರು ನಿಮಿಷಕ್ಕೆ ಸೆಕೆಂಡ್ಗೆ ನಮ್ಮ ಮಂಗಳೂರಿಂದ ತಲಪಾಡಿ, ಮಂಗಳೂರಿನಿಂದ ಉಳ್ಳಾಲ, ಮಂಗಳೂರಿನಿಂದ ಕೋಣಾಜೆ BC ರೋಡು, ಅದೇ ರೀತಿ ಮಂಗಳೂರಿನಿಂದ ಸುರತ್ಕಲ್ ಕಡೆ ನಿಮಿಷಕ್ಕೆ ಸೆಕೆಂಡಿಗೆ ರೈಲಿನ ಹೋಗಿ ಹೋದಾಗೆ ಹೋಗ್ತಾ ಉಂಟು. ಇದರ ಮಧ್ಯೆ ಅವರು ಪ್ಯಾರಲ್ ಆಗಿ ಗಾಡಿ ತಂದು ಹಾಕಿ ಅನಾರೋಗ್ಯಕರ ಪೈಪೋಟಿ ನಿರ್ಮಿಸಿ ನಮ್ಮ ಈ ಖಾಸಗಿ ಉದ್ಯಮವನ್ನು ಮುಗಿಸುವ ಒಂದು ಹುನ್ನಾರ ಅಂತ ಹೇಳುವುದಿಲ್ಲ, ಮುಗಿಸಲಿಕ್ಕೆ ಇದೊಂದು ದಾರಿ ಮಾಡಿಕೊಡ್ತದೆ. ಆದ ಕಾರಣ ದಯವಿಟ್ಟು ನನ್ನ ಕಳಕಳಿಯ ಮನವಿ ಏನು ಅಂತ ಹೇಳಿದರೆ, ಸರ್ಕಾರದಲ್ಲಿ ಅದೇ ರೀತಿ ಮಾಧ್ಯಮ ಮಿತ್ರರಲ್ಲಿ ಅವರು ಎಲ್ಲಿ ಜಾಗ ಇದು ಗಾಡಿಗಳು ಇಲ್ವಾ, ಬಸ್ಸುಗಳು ಇಲ್ವಾ. ನಾನು ಉದಾಹರಣೆಗೆ ಹೇಳ್ತಾ ಇದ್ದೇನೆ, ನಮ್ಮ ಇಲ್ಲಿ ಕಕ್ಕಿಂಜೆ ಪಕ್ಕದಲ್ಲಿ ಕಕ್ಕಿಂಜೆ, ಚಾರ್ಮಾಡಿ, ಕಿಲ್ಲೂರು, ಅದೇ ರೀತಿ ನಮ್ಮ ನೆಲ್ಲೆಯಾಡಿಯ ನೂಜಿಬಾಗ್ದಿಲ, ಅದೇ ರೀತಿ ಇನ್ನು ನಮ್ಮ ಹರಿಹರ ಪರ್ವತರ್ಕ, ಕಲ್ಲಮಗರ, ಬಾಳಗೋಡು ಈ ಪ್ರದೇಶದಲ್ಲಿ, ಇನ್ನು ಮೈಸೂರು ಡಿಸ್ಟಿಕ್ಗೆ ಹೋದರೆ ಇಟ್ಟೇನಹಳ್ಳಿ, ಇಟ್ಟೇನಬಾಗಿಲು, ಬೆಟ್ಟದಪುರ, ಚಿಕ್ಕಮಗಳೂರಿನ ಮಲ್ಲಂದೂರು, ಈ ಕಡೆ ಬಂದರೆ ಗಬ್ಗಲ್ ಪ್ರದೇಶಗಳಲ್ಲಿ ಈಗಲೂ ಲಾರಿಯಲ್ಲಿ ಟೆಂಪೋದಲ್ಲಿ ಜನ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಈ ವ್ಯವಸ್ಥೆಯನ್ನು ಮಾಡಿ ಜನರಿಗೆ ಸೌಕರ್ಯ ಮಾಡಿ ಅಲ್ಲಿ ವಿದ್ಯಾಸಂಸ್ಥೆಗಳು, ಆಸ್ಪತ್ರೆಗಳು ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದು ಬಿಟ್ಟು ಇಲ್ಲಿ ನಿಮಿಷ ಸೆಕೆಂಡಿನ ಇರುವಲ್ಲಿ ಈ ಅನಾರೋಗ್ಯಕರ ಪೈಪೋಟಿ ತಂದರೆ ಖಾಸಗಿ ಉದ್ಯಮ ಮುಗಿದು ಬಿಡ್ತದೆ. ಯಾಕೆಂತ ಹೇಳಿದರೆ, ಈಗಾಗಲೇ 1 ವರ್ಷಕ್ಕೆ ಲಕ್ಷಕ್ಕಿಂತಲೂ ಮೇಲೆ ಇನ್ಸೂರೆನ್ಸ್ ಕಟ್ಟಿ, ಟ್ಯಾಕ್ಸ್ 3 ತಿಂಗಳಿಗೆ 50,000 ಟ್ಯಾಕ್ಸ್ ಕಟ್ಟಿ, ನಾವು ಈ 90 ರೂಪಾಯಿ ಮತ್ತು 14 ಪೈಸೆ ಡೀಸೆಲನ್ನು ಹಾಕ್ಕೊಂಡು ಈ ಸ್ಪೇರ್ ಪಾರ್ಟ್ಸ್ಗಳು ಭಾಳಷ್ಟು ದುಬಾರಿಯಾಗಿದೆ. ಇನ್ನಿತರ ಎಲ್ಲ ದೈನಂದಿನ ಖರ್ಚುಗಳು ಭಾಳ ಮೇಲೆ ಹೋಗಿದೆ. ಇಂದಿನ ಸಂದರ್ಭದಲ್ಲಿ, ಈ ಕಷ್ಟಕರ ಸಂದರ್ಭದಲ್ಲಿ, ಕೊರೋನಾದ ನಂತರ ನಾವು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದ್ದೇವೆ. ಈ ಒಂದು ಪರಿಸ್ಥಿತಿಯಲ್ಲಿ ಇನ್ನೂ KSRTCಯನ್ನು ತಂದು ನಮಗೆ ಪೈಪೋಟಿ ನೀಡಿದಲ್ಲಿ ಈ ಉದ್ಯಮವನ್ನು ನಾವು ಕಳ್ಕೊಳ್ತೇವೆ. ಕಳ್ಕೊಂಡ್ರೆ ಮತ್ತೆ ನಮ್ಮ ಮುಂದಿನ ಮಕ್ಕಳು ಈ ಫೀಲ್ಡಿಗೆ ಬರೋದಿಲ್ಲ, ಈ ಉದ್ಯಮಕ್ಕೆ ಬರೋದಿಲ್ಲ. ಇಲ್ಲಿಗೆ ಇದು ಕೊನೆಗೊಳ್ತದೆ. ಅಲ್ಲಿ KSRTC ಮೊನೋಪಲಿಯಾಗಿ ಈ ಸಾರಿಗೆ ವ್ಯವಸ್ಥೆ ಅಷ್ಟೊಂದು ಉತ್ತಮವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅದು ಮಾತ್ರ ಅಲ್ಲ, ನಮ್ಮ ಖಾಸಗಿ ಈ ವ್ಯವಸ್ಥೆಯಲ್ಲಿ ಇಲ್ಲಿ ನಾವು ಈ ಮಂಗಳೂರಿನಲ್ಲಿ ಈ ರೋಡ್ಗಳು ಎಲ್ಲಿ ನಮಗೆ ರೋಡ್ ಅಗಲ ಮಾಡ್ತಾರ ಅಲ್ಲಿ ಅದಷ್ಟೇ ಪಾರ್ಕಿಂಗ್ಗೆ ಅವಕಾಶ ಕೊಡ್ತಾರೆ. ನಮ್ಮ ಮಂಗಳೂರಿನಿಂದ ಅಂಬೇಡ್ಕರ್ ಸರ್ಕಲ್ನಿಂದ ಕರಾವಳಿ ಸರ್ಕಲ್ವರೆಗೂ 2 ಕಡೆಗಳಲ್ಲಿ ಖಾಸಗಿ ಕಾರುಗಳು, ಬೈಕ್ಗಳು, ಇನ್ನಿತರ ವಾಹನಗಳು ನಿಂತು ಈ ಸಂಚಾರಕ್ಕೆ ಸಮಸ್ಯೆ ಆಗ್ತದೆ. ಅದೇ ರೀತಿ ಬನ್ಸು ಹಾಸ್ಟೆಲ್ನಿಂದ PVS ವರೆಗೆ ಇದೇ ಸಮಸ್ಯೆ. ಇಲ್ಲಿ ನೀರಾವರಿ ಇಲಾಖೆಯವರು, ಸ್ಮಾರ್ಟ್ ಸಿಟಿಯವರು, ಅದೇ ರೀತಿ ನಗರ ಪಾಲಿಕೆಯವರು, ಇವರ ಮಧ್ಯೆ ಹೊಂದಾಣಿಕೆ ಇಲ್ಲ. ದಿನ ಅಗಿತಾ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ, ಕಾಮಗಾರಿ ಮಾಡ್ತಾ ಇರ್ತಾರೆ. ರಸ್ತೆಗಳು ಬ್ಲಾಕ್ ಆಗಿ ಸಂಚಾರಕ್ಕೆ ಬಹಳ ಕಷ್ಟ ಆಗ್ತದೆ. ನಂತೂರು KPT ಕೂಡ ಇದೇ ಪ್ರಾಬ್ಲಮ್. ಅದೇ ರೀತಿ ನಮ್ಮ ಇಲ್ಲಿ ಎಲ್ಲೂ ಬಸ್ ಬೇ ಇಲ್ಲ. ಇಡೀ ಹೈವೇಲಾಗಲಿ ರಸ್ತೆಯ ಮಧ್ಯದಲ್ಲೇ ಬಸ್ ನಿಂತು ನಾವು ಸಂಚಾರ ಮಾಡಬೇಕಾಗ್ತದೆ. ಇದರಿಂದ ಹಿಂದಿನ ಬರುವಂಥ 2 ವೀಲರ್ಗಳು, ಬೇರೆ ವೆಹಿಕಲ್ಗಳಿಗೆ ಬಹಳ ತೊಂದರೆ ಆಗ್ತದೆ. ಬಸ್ ಬೇ ಇಲ್ಲದೆ ಈ ಮಾರ್ಗದ ಮಧ್ಯದಲ್ಲಿ ನಿಲ್ಲಿಸುವುದರಿಂದ ಇದು ಅಪಘಾತಕ್ಕೂ ತುಂಬ ಕಾರಣವಾಗ್ತದೆ. ಇದೆಲ್ಲ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತೇಳಿ ಕೂಡ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಗೂಡಂಗಡಿಗಳು, ರಾತ್ರಿಯಿಂದ ಬೆಳಗಾಗಬೇಕಿದ್ರೆ ಗೂಡಂಗಡಿಗಳು ಇರ್ತವೆ. ಎಷ್ಟು ಬೇಕೋ ಅಷ್ಟು ಗೂಡಂಗಡಿಗಳಿವೆ. ಜನರಿಗೆ ನಡ್ಕೊಳ್ಳಿಕ್ಕೆ ಜಾಗ ಇಲ್ಲ. ಉಳಿದಂಥ ಒಂದು ಲಾಸ್ಟ್ ಟ್ರ್ಯಾಕಲ್ಲಿ ಒಣಗಿನ ಮೀನು ಒಣಗಿಸ್ತಾ ಇದ್ದಾರೆ. ಅದೇ ರೀತಿ ಎದುರಿನ ಒಂದು ಅಗಲವಾದಂಥ ಒಂದು 10 ರಿಂದ 20 ಫೀಟ್ ಅಗಲದ ಫುಟ್ಪಾತ್ ಇದೆ. ಅದರಲ್ಲಿ ಎಲ್ಲ ಗೂಡಂಗಡಿಗಳು, ಅಂಗಡಿಗಳು ತುಂಬಿಕೊಂಡಿದೆ.
ಅದನ್ನು ಖಾಲಿ ಮಾಡುವಂಥ ವ್ಯವಸ್ಥೆ ಇಲ್ಲ. ಜನರಿಗೆ ಕಷ್ಟ ಆಗ್ತದೆ. ಮಳೆಗಾಲದಲ್ಲಿ ನಿಲ್ಲಲಿಕ್ಕೆ ಜಾಗ ಇಲ್ಲ, ಮಳೆ ನೀರು ಹೊಡೀತದೆ, ಮಹಿಳೆಯರು ಬಂದು ಎಲ್ಲ ರೋಡ್ನಲ್ಲೇ ನಿಲ್ಬೇಕಾಗ್ತದೆ. ಆಮೇಲೆ ಅಲ್ಲಿ ಒಂದು ಮೂಲಭೂತ ಸೌಕರ್ಯ ಇಲ್ಲ. ಬಹಳಷ್ಟು ಮನವಿಯನ್ನು ಕೊಟ್ಟಿದ್ದೇವೆ. ಜನರಿಗೆ, ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಅಲ್ಲಿ ಬೇಕು. ಆಮೇಲೆ ಈ ಅಂಗಡಿಗಳು, ಈ ಥರ ಅಂಗಡಿಗಳನ್ನು ಅವರು ಬಸ್ ಸ್ಟ್ಯಾಂಡ್ನಲ್ಲಿ ಹಾಕಿ ಅಲ್ಲಿ ಬಿಸ್ನೆಸ್ ಮಾಡಿದರೆ ಖಂಡಿತ ಜನರಿಗೆ ಅಲ್ಲಿ ಬರಲಿಕ್ಕೆ, ನಿಂತ್ಕೊಳ್ಳಿಕ್ಕೆ ಅಥವಾ ಇನ್ನಿತರ ಯಾವುದೇ ಒಂದು ವ್ಯವಸ್ಥೆಗೆ ಅದು ದೊಡ್ಡ ಒಂದು ಸಮಸ್ಯೆ ಆಗ್ತದೆ. ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ನನ್ನ ಕಳಕಳಿಯ ಮನವಿ, ಇದನ್ನು ತಾವು ನಮ್ಮ ಜಿಲ್ಲಾಡಳಿತ ಮತ್ತು ನಗರ ಕಾರ್ಪೊರೇಷನ್ ಇದರ ಗಮನಕ್ಕೆ ತರಬೇಕು ಅಂತೇಳಿ ಕೂಡ ಕೇಳ್ಕೊಳ್ತಾ ಇದ್ದೇನೆ. ಮಾತ್ರವಲ್ಲ, ನಮ್ಮ ಈ ಖಾಸಗಿ ವ್ಯವಸ್ಥೆಗೆ 114 ವರ್ಷ ಇತಿಹಾಸವಿದೆ. ಇದನ್ನು ಮುಂದಕ್ಕೂ ನಾವು ಸೇವೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಭಾಳ ಕಷ್ಟದಲ್ಲಿರುವಂಥ ನಮ್ಮ ಬಸ್ ಮಾಲಕರಿಗೆ ಈಗ ಸಂಕಷ್ಟ ಎದುರಾಗಿದೆ. ಈ ಸೇವೆ ಇನ್ನೂ ಕೂಡ ಮುಂದುವರಿಬೇಕು. ಇದಕ್ಕಾಗಿ ಸಹಕರಿಸಿದ ನಮ್ಮ ಜಿಲ್ಲಾಡಳಿತಕ್ಕೆ, ಪೊಲೀಸ್ ಇಲಾಖೆಗೆ, ಮಾಧ್ಯಮ ಮಿತ್ರರಿಗೆ, ಸಾರ್ವಜನಿಕರಿಗೆ, ವಿದ್ಯಾರ್ಥಿ ಸಮುದಾಯಕ್ಕೆ ನಾನು ಕೃತಜ್ಞತೆಯನ್ನು ಹೇಳ್ತೇನೆ. ನಮ್ಮನ್ನು ಇಷ್ಟರವರೆಗೆ ಉಳಿಸಿ ಬೆಳೆಸಿಕೊಂಡು ಬಂದಂತಹ ಇವರೆಲ್ಲರಿಗೂ ನಾನು ಮತ್ತೊಮ್ಮೆ ಆಭಾರಿಯಾಗಿದ್ದೇನೆ. ಅದೇ ರೀತಿ ಇನ್ನು ಮುಂದಕ್ಕೂ ನಾವು ಒಂದು ಶಿಸ್ತುಬದ್ಧ, ಉತ್ತಮ, ಸುರಕ್ಷಿತ ಸೇವೆಯ ಆಶ್ವಾಸನೆಯನ್ನು ನೀಡುತ್ತೇನೆ. ಚಾಲಕ ನಿರ್ವಾಹಕರಿಗೆ ನಾವು ವರ್ಷವೂ ತರಬೇತಿ ಶಿಬಿರವನ್ನು ಇಟ್ಕೊಂಡು ಅವರಲ್ಲಿರುವ ನ್ಯೂನತೆಯನ್ನು ತಿದ್ದಲು ಬಹಳಷ್ಟು ಪ್ರಯತ್ನ ಮಾಡಿದ್ದೇವೆ. ಇನ್ನು ಹೆಚ್ಚಿನ ಜನರಿಗೆ ಉಪಯೋಗವಾಗುವಂಥ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಈ ಸಾರಿಗೆ ವ್ಯವಸ್ಥೆಯನ್ನು ನಾವು ಮುಂದುವರಿಸ್ತೇವೆ. ನಾವು ಚಲೋ ಕಂಪನಿಯವರನ್ನು ಇಟ್ಟುಕೊಂಡು ಈಗ ಕ್ಯಾಮರಾ ಅಳವಡಿಸಿಕೊಂಡು ಆದಷ್ಟು ಮಟ್ಟಿಗೆ ಟಿಕೆಟ್ ಮೆಷಿನ್ ಎಲ್ಲ ಇಟ್ಟು ನಮ್ಮ ಈ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತೇವೆ. ಈಗ ಕಾರ್ಮಿಕ ವಿಭಾಗದಲ್ಲಿ ಡ್ರೈವರ್ ಕಂಡಕ್ಟರ್ಗಳ ಭಾಳ ಕೊರತೆ ಇದೆ. ಇಂಥ ಸಂದರ್ಭದಲ್ಲೂ ನಾವು ಭಾಳ ಕಷ್ಟಪಟ್ಟು ಈ ವ್ಯವಸ್ಥೆಯನ್ನು ಮುಂದಕ್ಕೆ ಕೊಂಡು ಹೋಗಿದ್ದೇವೆ. ಈಗ